ನೋಡಿ, ಮಾರ್ಚ್ 22ಕ್ಕೆ ಇವರೇನೋ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಅದರ ಮೊದಲ ಭಾಗವಾಗಿ ಇವತ್ತು ಹೋರಾಟಕ್ಕೆ ಮುಂದಾಗಿದ್ದರು ಕನ್ನಡ ಪರ ಹೋರಾಟಗಾರರು. ಮರಾಠಿ ದಬ್ಬಾಳಿಕೆ ಖಂಡಿಸಿ ಮಾರ್ಚ್ 22ಕ್ಕೆ ಕರ್ನಾಟಕ ಬಂದ್ ಹಿನ್ನೆಲೆಯಲ್ಲಿ ಮೊದಲ ಹಂತದ ಹೋರಾಟಕ್ಕೆ ಮುಂದಾಗಿದ್ದರು ಕನ್ನಡ ಪರ ಹೋರಾಟಗಾರರು. ಏನು ಮೊದಲ ಹಂತದ ಹೋರಾಟ? ಕನ್ನಡ ಪರ ಸಂಘಟನೆಗಳಿಂದ ರಾಜಭವನವನ್ನು ಮುತ್ತಿಗೆ ಹಾಕುವ ಪ್ರಯತ್ನಗಳು ನಡೀತು. ಈ ಸಂದರ್ಭದಲ್ಲಿ ಪ್ರತಿಭಟನಾಕಾರರನ್ನು ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ವಾಟಾಳ್ ನಾಗರಾಜ್ ಸೇರಿದಂತೆ ಹಲವು ಹೋರಾಟಗಾರರನ್ನು ವಶಕ್ಕೆ ಪಡೆಯಲಾಗಿದೆ. ಇವತ್ತು ಮೊದಲ ಹಂತದ ಹೋರಾಟ ರಾಜಭವನ ಮುತ್ತಿಗೆ. ಬೇರೆ ಬೇರೆ ದಿನಾಂಕಗಳಲ್ಲಿ ಬೇರೆ ಬೇರೆ ಹೋರಾಟಗಳನ್ನ ಇಟ್ಕೊಂಡಿದ್ದಾರೆ ಅವರು. ಬೆಳಗಾವಿ ಚಲೋ ಅಂತ ಒಂದು ಏನೇನೋ ಇಟ್ಕೊಂಡಿದ್ದಾರೆ. ಅದರ ಮೊದಲ ಭಾಗ ಇವತ್ತು. ಆದರೆ ರಾಜಭವನ ಬಂದ್ಗೆ ಮುತ್ತಿಗೆ ಹಾಕೋದಕ್ಕೆ ಹೋದಾಗ ವಾಟಾಳ್ ನಾಗರಾಜ್ ಸೇರಿದಂತೆ ಹಲವರನ್ನು ಹೋರಾಟಗಾರರನ್ನು ವಶಕ್ಕೆ ಪಡೆಯಲಾಗಿದೆ. ಇವರು ವಿಧಾನಸೌಧ ಮುತ್ತಿಗೆ, ರಾಜಭವನ ಮುತ್ತಿಗೆ ಅಂತ ಏನೇ ಮುತ್ತಿಗೆ ಅಂತನೋ ಜಾಥಾ ಅಂತನೋ ಹೊರಟರು ಕೂಡ ಎಲ್ರಿಗೂ ಗೊತ್ತು. ಒಂದು ಸ್ವಲ್ಪ ದೂರ ಹೋಗೋದಕ್ಕೆ ಬಿಡ್ತಾರೆ, ಆಮೇಲೆ ಪೊಲೀಸರು ಎಲ್ಲರನ್ನು ವಶಕ್ಕೆ ಪಡೆದು ಬಸ್ ಹತ್ತಿಸ್ತಾರೆ. ಸೊ ಈಗಲೂ ಕೂಡ ಅದೇ ರೀತಿಯಾಗಿದೆ ಎಲ್ಲ ಹೋರಾಟಗಳಲ್ಲೂ ಹೀಗೆ. ಅದರ್ವೈಸ್ ನೀವು ಫ್ರೀಡಮ್ ಪಾರ್ಕ್ ಹೋಗ್ಬಿಟ್ಟು ಪ್ರೊಟೆಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಹಾಗಾಗಿ ಇವತ್ತು ಕೂಡ ರಾಜಭವನ ಮುತ್ತಿಗೆ ಹಾಕುವ ಪ್ರಯತ್ನ ವಿಫಲವಾಗಿದೆ. ಎಲ್ಲರನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದು BMTC ಬಸ್ಸಲ್ಲಿ ಎಲ್ಲರನ್ನೂ ತುಂಬ್ಕೊಂಡೋಗಿ ದೂರದಲ್ಲೆಲ್ಲ ಒಂದು ಕಡೆ ಬಿಟ್ಟು ಬರ್ತಾರೆ. ಸೊ ಅದೇ ರೀತಿಯಲ್ಲೇ ಈಗಲೂ ಆಗಿರ್ತಕ್ಕಂಥದ್ದು. ಮುಂದೆ ಹೀಗಾಗೋದು ಬೇಡ ಅನ್ನೋ ಕಾರಣಕ್ಕೋಸ್ಕರನೇ ಕರ್ನಾಟಕ ಬಂದಿನ ಎಲ್ಲರೂ ಸಹಕಾರ ಕೊಡಬೇಕು ಅಂತ ಈಗ ವಾಟಾಳ್ ನಾಗರಾಜು, ಸಾರಾ ಗೋವಿಂದು ಎಲ್ಲರೂ ಕೂಡ ಕೇಳ್ಕೊಂಡಿದ್ದಾರೆ.